ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕೃಷ್ಣ ಅವರ ಬಗ್ಗೆನೋ ಮಿಲನ ಅವರ ಬಗ್ಗೆನೋ ಅಥವಾ ಈ ಲವ್ ಮಾಕ್ಟೇಲ್ ಫ್ರಾಂಚೈಸಿ ಬಗ್ಗೆನೋ ಅಲ್ಲಲ್ಲಿ ಸ್ವಲ್ಪ ಹೇಟ್ರೆಡ್ ಕಂಡು ಬರುತ್ತೆ. ಯಾಕೆ ಅಂತ ನನಗಂತೂ ಅರ್ಥ ಆಗಿಲ್ಲ. ಲವ್ ಮಾಕ್ಟೇಲ್ 3 ಅನೌನ್ಸ್ ಆಯ್ತು ಅಂದಾಗ ಅದರ ಬಗ್ಗೆ ಒಂದು ನೆಗೆಟಿವಿಟಿ ಇರುತ್ತೆ. ಓ, ಇವರಿಬ್ರು ಬರೀ ಇದನ್ನೇ ಮಾಡ್ತಾರೆ ಅನ್ನೋದು. ಆ ರೀತಿಯ ಒಂದು ಭಾವನೆಗೆ ರೀಸನ್ ಏನು ನನಗೆ ಗೊತ್ತಿಲ್ಲ. ಎನಿವೆ, ನಾನು ಅವರ ಅಡ್ವೊಕೇಟ್ ಅಲ್ಲ. ಸೊ ನಾನು ನನ್ನ ತಡವಾದ ಲವ್ ಮಾಕ್ಟೇಲ್ 3 ವಿಮರ್ಶೆಯ ಕಡೆಗೆ ಹೋಗ್ತೀನಿ. ಕೆಲವು ಚಿತ್ರಗಳು ಟೆಕ್ನಿಕಲಿ ಕಾಂಪ್ಲೆಕ್ಸ್ ಆಗಿ ಇರುತ್ತೆ, ಕ್ರಾಫ್ಟ್ ವೈಸ್ ಸುಪೀರಿಯರ್ ಆಗಿ ಇರುತ್ತೆ. ಇನ್ನು ಕೆಲವು ಚಿತ್ರಗಳು ಆ ಕೌಂಟ್ಸ್ ನಲ್ಲಿ ಸ್ವಲ್ಪ ಹಿಂದೆ ಉಳಿದ್ರು ಎಮೋಷನಲಿ ಮೂವ್ ಮಾಡುತ್ತೆ. ಅದು ನಿರ್ದೇಶಕ ನಮ್ಮನ್ನ ಎಮೋಷನಲಿ ಮ್ಯಾನಿಪುಲೇಟ್ ಮಾಡೋ ಒಂದು ಕ್ರಿಯೆನೆ. ಅದು ಒಂದು ಮಗು ಅಂತ ಬಂದಾಗ ಅದು ಸ್ವಲ್ಪ ಸುಲಭವೇ ಆಗಿಬಿಡುತ್ತೆ. ಕಾರಣ ನಾವು ಗೊತ್ತಿದ್ದೇನೆ ಆ ಎಮೋಷನಲ್ ಮ್ಯಾನಿಪುಲೇಷನ್ಗೆ ಸೈನ್ ಅಪ್ ಮಾಡಿರ್ತೀವಿ. ಇದೇನು ಫಿಲಮ್, ಇದು ಫಿಲಮ್ಮೇ ಅಲ್ಲ, ಈ ರೀತಿಯ ಫಿಲಮ್ ನ ಮಾಡೋದು ತುಂಬಾ ಸುಲಭ ಅನ್ನೋ ಸ್ನಾಬರಿ ನನಗೆ ಇಷ್ಟ ಆಗೋದಿಲ್ಲ. ಲವ್ ಮಾಕ್ಟೇಲ್ 1, 2, 3 ನಿಮಗೆ ಆ ರೀತಿಯ ಒಂದು ಅನುಭವವನ್ನ, ಆ ರೀತಿಯ ಒಂದು ಒಪಿನಿಯನ್ ನಿಮ್ಮಲ್ಲಿ ಅದು ತಂದಿದ್ರೆ ಬಿ ಕೇರ್ಫುಲ್. ಅದು ಕೂಡ ಒಂದು ಡಿಸೆಪ್ಷನ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿಯ ಚಿತ್ರಗಳನ್ನ ಬರೆಯೋದು, ಬರ್ದಿದ್ದನ್ನ ಸ್ಕ್ರೀನ್ ಮೇಲೆ ತರೋದು, ಅವೆರಡಕ್ಕೂ ಅಷ್ಟೇ ಶ್ರಮ, ಅಷ್ಟೇ ಟ್ಯಾಲೆಂಟ್ ಬೇಕು. ಲವ್ ಮಾಕ್ಟೇಲ್ 1 ನಲ್ಲಿ ನಾಸ್ಟಾಲ್ಜಿಯಾ ಚೆನ್ನಾಗಿ ವರ್ಕ್ ಆಗಿತ್ತು. ಲವ್ ಮಾಕ್ಟೇಲ್ 2 ನಲ್ಲಿ ಆದಿ ಡಿಪ್ರೆಷನ್ ಇದ್ದಾಗ ಒಂದು ಜರ್ನಿ, ಅವನ ಹ್ಯಾಲುಸಿನೇಷನ್, ಈ ರೀತಿಯ ಸೀರಿಯಸ್ ಟಾಪಿಕ್ಸ್ ನ ತಗೊಂಡಿದ್ರು. ಈಗ ಕೃಷ್ಣ ಅವರು, ಮಿಲನ ನಾಗರಾಜ್ ಅವರು, ಯದುನಂದನ್ ಅವರು ಸೇರ್ಕೊಂಡು ಲವ್ ಮಾಕ್ಟೇಲ್ 3 ನಲ್ಲಿ ಒಂದೊಳ್ಳೆ ಕಾನ್ಫ್ಲಿಕ್ಟ್ ನ ಹಿಡಿದಿದ್ದಾರೆ. ಲವ್ ಮಾಕ್ಟೇಲ್ 2 ಕೊನೆಯಲ್ಲಿ ಆದಿ ಒಂದು ಅನಾಥಾಶ್ರಮದಲ್ಲಿ ರಮ್ಯಾ ಅನ್ನೋ ಹುಡುಗಿಯನ್ನ ನೋಡಿ ಆ ಮಗುವನ್ನ ದತ್ತು ತಗೊಳ್ತಾನೆ. ಆಗ ಅವನ ಹ್ಯಾಲುಸಿನೇಷನ್ ಮಾಯವಾಗ್ಬಿಡುತ್ತೆ. ಆ ಎಫೆಕ್ಟ್ ನನಗೆ ತುಂಬಾ ಇಷ್ಟವಾಯಿತು. ಆದ್ರೆ ಆ ಮಗುವಿಗೆ ಅವನು ರಮ್ಯಾ ಅನ್ನೋ ಹೆಸರನ್ನಲ್ಲದೆ ನಿಧಿ ಅನ್ನೋ ಹೆಸರನ್ನ ಇಟ್ಟಾಗ ನನಗೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ಕಂಡು ಬಂತು. ಸ್ವಲ್ಪ ಭಯ ಕೂಡ ಆಯ್ತು. ಅರೆ, ಇವನು ನಿಜವಾಗ್ಲೂ ಡಿಪ್ರೆಷನ್ ಇಂದ ಹೊರಗೆ ಬಂದಿದಾನೋ ಇಲ್ವೋ, ಇವನ ಹ್ಯಾಲುಸಿನೇಷನ್ ನಿಜವಾಗ್ಲೂ ಮರೆ ಆಯ್ತೋ ಇಲ್ವೋ ಅನ್ನೋ ಪ್ರಶ್ನೆಗಳು. ಹಾಗೇನೆ ಲವ್ ಮಾಕ್ಟೇಲ್ 3 ನಲ್ಲಿ ಒಂದು ಫೋಟೋ ಇರುತ್ತೆ, ಮನೆಯಲ್ಲಿ ಒಂದು ಫೋಟೋ ಇರುತ್ತೆ. ಆ ಫೋಟೋ ಜೊತೆ ಪ್ರತಿದಿನ ಒಂದಲ್ಲ ಒಂದು ಚಟುವಟಿಕೆ ನಡೀತಾನೆ ಇರುತ್ತೆ. ಅದು ಕೂಡ ನನ್ನೊಳಗೆ ಕೆಲವು ಪ್ರಶ್ನೆಗಳನ್ನ ಹುಟ್ಟಿಸ್ತು. ಆದ್ರೆ ಆ ಎಲ್ಲಾ ಪ್ರಶ್ನೆಗಳನ್ನ, ಆ ರೀತಿಯ ಪಾಯಿಂಟ್ಸ್ನೆಲ್ಲ ಈ ಚಿತ್ರ ಟಚ್ ಮಾಡಿದ್ದು ನನ್ನನ್ನ ಇಂಪ್ರೆಸ್ ಮಾಡಿತು. ಹೆಂಡತಿ ನಿಧಿ ತೀರ್ಕೊಂಡು ಈಗ 7 ವರ್ಷಗಳಾಗಿವೆ. ಆದಿಯ ಮನೆಯಲ್ಲಿ ತಾನು, ಮಗಳು ನಿಧಿ, ತನ್ನ ಗೆಳೆಯ ವಿಜಿ, ಮನೆ ಕೆಲಸವನ್ನ ಮಾಡೋ ಒಬ್ಬ ವ್ಯಕ್ತಿ ಜಗ್ಗ ಇದ್ದಾರೆ. ಮಗಳು ನಿಧಿಗೂ ಈಗ 7 ವರ್ಷಗಳಾಗಿವೆ. ಶಾಲೆಗೆ ಹೋಗ್ತಿದ್ದಾಳೆ. ಶಾಲೆಯಲ್ಲಿ ತುಂಬಾ ತುಂಟಿ, ಹಾಗಾಗಿ ಪದೇ ಪದೇ ಮನೆಗೆ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಆದ್ರೆ ಆ ಕಂಪ್ಲೇಂಟ್ಸ್ಗೆಲ್ಲ ಕಾರಣ ತುಂಟತನವಾದ್ರಿಂದ ಯಾರು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಎಲ್ಲವೂ ಖುಷಿಯಾಗಿ, ನೆಮ್ಮದಿಯಾಗಿ ನಡೀತಾ ಇದೆ ಜೀವನದಲ್ಲಿ. ಹೀಗಿರುವಾಗ ಮತ್ತೆ ಆದಿಯ ಪ್ರಪಂಚವನ್ನೇ ತಲೆ ಕೆಳಗಾಗಿಸುವ ಒಂದು ಸಮಸ್ಯೆ ಎದುರಾಗತ್ತೆ. ಆ ಸಮಸ್ಯೆ ಹೇಗೆ ಅಂತ್ಯಗೊಳ್ತು ಅನ್ನೋದೇ ಉಳಿದ ಕಥೆ. ಡಾಕ್ಟರ್ ಒಬ್ರು ಮಗು ನಿಧಿಯನ್ನ ನೋಡಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಔಟ್ ಆಫ್ ದಿ ಬ್ಲೂ ಕೇಳ್ತಾರೆ. ಅಯ್ಯೋ, ಇದೇನ್ ಹೀಗೆ ಕೇಳಿದ್ರು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಅದು ಬರೀ ಒಂದು ಫೋರ್ ಶ್ಯಾಡೋ ಅಂತ ತಿಳಿದಾಗ ನನಗೆ ಖುಷಿ ಆಯ್ತು. ಲವ್ ಮಾಕ್ಟೇಲ್ ಚಿತ್ರಗಳ ಪ್ಯಾಟರ್ನ್ ಹೀಗಿದೆ. ಕಾಮಿಕಲ್ ಆಗಿ, ಲೈಟ್ ಹಾರ್ಟೆಡ್ ಆಗಿ ಶುರು ಮಾಡೋದು, ಎಮೋಷನಲ್ ಆಗಿ ಎಂಡ್ ಮಾಡೋದು. ಲವ್ ಮಾಕ್ಟೇಲ್ 3 ಕೂಡ ಹಾಗೇನೆ. ಫಸ್ಟ್ ಹಾಫ್ ನಲ್ಲಿ ಬರೋ ಹ್ಯೂಮರ್ಗೆ ಆದಿಯ ಗೆಳೆಯ ವಿಜಿನೇ ಸ್ಯಾಕ್ರಿಫಿಷಿಯಲ್ ಗೋಟ್. ಆ ಪಾತ್ರವನ್ನ ಇಟ್ಕೊಂಡಿರೋದೇ ಹ್ಯೂಮರ್ ಅನ್ನ ಹುಟ್ಟಿಸೋ ಒಂದು ಪ್ರಯತ್ನಕ್ಕಾಗಿ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಆ ಪಾತ್ರದಿಂದ ಹುಟ್ಟೋ ಹ್ಯೂಮರ್ ನ ಸ್ಟ್ರೈಕ್ ರೇಟ್ ಸ್ವಲ್ಪ ಕಡಿಮೆನೆ. ಹಾಗೇನೆ ಆ ಪಾತ್ರ ಹ್ಯೂಮರ್ಗಾಗಿ ಕೆಲವು ಸಲ ಅಬ್ಜೆಕ್ಷನಬಲ್ ಮಾತುಗಳನ್ನ ಆಡುತ್ತೆ, ಅಬ್ಜೆಕ್ಷನಬಲ್ ಆಗಿ ಬಿಹೇವ್ ಕೂಡ ಮಾಡುತ್ತೆ. ಆರಂಭದಿಂದಲೂ ಜಗ್ಗ ಅಂತ ಇನ್ನೊಂದು ಪಾತ್ರ ಬರ್ತಲೇ ಹೋಗುತ್ತೆ. ಅದು ಕೂಡ ಒಂದು ಮುಖ್ಯವಾದ ಪಾತ್ರವೇ. ಆ ಪಾತ್ರದ ಬಗ್ಗೆ ಒಂದು ಟಾಪಿಕ್ ಅನ್ನ ತೆಗೆದುಕೊಂಡು ಸೆಕೆಂಡ್ ಹಾಫ್ ನಲ್ಲಿ ಅದನ್ನ ಕೂಡ ಟಚ್ ಮಾಡಿದ್ದಾರೆ. ಆ ಟಚ್ ಮಾಡೋ ಭಾಗ, ಆ ಪಾಯಿಂಟ್ ಇದೆಯಲ್ಲ, ವೆನ್ ದೇ ಗೆಟ್ ಟು ದಟ್ ಟಾಪಿಕ್, ಅದು ಸ್ವಲ್ಪ ಔಟ್ ಆಫ್ ಪ್ಲೇಸ್ ಅಂತ ಅನ್ಸಿದ್ರು ಕೂಡ ಆ ಟಾಪಿಕ್ ನ ಕೂಡ ಬರವಣಿಗೆಯಲ್ಲಿ ಕಥೆಯೊಳಗೆ ಸೇರಿಸಿದಾರಲ್ಲ ಅನ್ನೋದು ಖುಷಿಯಾದ ವಿಚಾರ. ಚಿತ್ರದ ಫಸ್ಟ್ ಹಾಫ್ ನಲ್ಲಿ ಶಾಲೆಯ ದೃಶ್ಯಗಳೇ ಸುಮಾರಿವೆ. ಅದರಲ್ಲಿ ಮಕ್ಕಳು ಎಷ್ಟು ಕ್ಯೂಟ್ ಆಗಿ ನಟಿಸ್ತಾ ಇದ್ದಾರೆ ನೋಡಿ ಅನ್ನೋ ತರ ಕೆಲವು ದೃಶ್ಯಗಳಿವೆ. ಅದು ನನಗೆ ವರ್ಕ್ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಟೈಮ್ ಅನ್ನ ಫಿಲ್ ಮಾಡೋಕೆ ಅಂತಲೇ ಆ ಶಾಲೆಯ ಭಾಗವನ್ನ ಅಷ್ಟು ಪ್ರೊಲಾಂಗ್ ಮಾಡಿದ್ರೇನೋ ಅಂತ ಕೂಡ ಅನ್ನಿಸ್ತು. ಆದ್ರೆ ಮಗು ನಿಧಿಯ ಪಾತ್ರದಲ್ಲಿ ನಟಿಸಿರೋ ಮಗು ಸಮೃದ್ಧಾಗೆ ಒಂದು ಚಾರ್ಮ್ ಇದೆ. ಅದು ಹಾಗೇನೆ ಕೃಷ್ಣ ಅವರ ಬ್ಯಾಲೆನ್ಸ್ಡ್, ಈಸಿ ಆನ್ ದ ಮೈಂಡ್ ಪರ್ಫಾರ್ಮೆನ್ಸ್ ಇಂದ ಐ ಡಿಂಟ್ ಮೈಂಡ್ ಇಟ್. ಕೃಷ್ಣ ಅವರ ಪರ್ಫಾರ್ಮೆನ್ಸ್ ಏನೇ ಹೆಚ್ಚು ಇರಲ್ಲ, ಕಡಿಮೆನೂ ಇರಲ್ಲ. ಇನ್ಫ್ಯಾಕ್ಟ್ ಅವರು ತುಂಬಾ ಎಫರ್ಟ್ ಹಾಕ್ತಾ ಇದ್ದಾರೆ ಅಂತಾನೆ ಅನ್ಸೋದಿಲ್ಲ. ಹಾಗೇನೆ
ಸುಮಾರು ದೃಶ್ಯಗಳಲ್ಲಿ ಅವರು ಮೇಕಪ್ ಕೂಡ ಮಾಡ್ಕೊಂಡಿಲ್ಲ ಅಂತ ನನ್ಗನ್ನಿಸ್ತು. ನಟನೆಯಲ್ಲಾಗ್ಲಿ ನಿರ್ದೇಶನದಲ್ಲಾಗ್ಲಿ ನನ್ನ ಪ್ರಕಾರ ಅವರು ತಮಗೆ ತಾವು ವಾಟ್ ಇಸ್ ಪಾಸಿಬಲ್ ಅನ್ನೋ ಪ್ರಶ್ನೆಯನ್ನ ಕೇಳ್ಕೊಳ್ಳೋದಕ್ಕಿಂತ ವಾಟ್ ಇಸ್ ರಿಕ್ವೈರ್ಡ್ ಅನ್ನೋ ಪ್ರಶ್ನೆಯನ್ನ ಕೇಳ್ಕೊತಾರೆ ಅನ್ಸುತ್ತೆ. ಅವರ ಅಪ್ರೋಚ್ ಟುವರ್ಡ್ಸ್ ಲೈಫೇ ಅದಾಗಿರಬಹುದೇನೋ. ಯಾಕಂದ್ರೆ ಪಾಸಿಬಿಲಿಟೀಸ್ ಲಕ್ಷ ಇರಬಹುದು. ಅಟ್ ದಿಸ್ ಪಾಯಿಂಟ್ ವಾಟ್ ಇಸ್ ರಿಕ್ವೈರ್ಡ್ ಅಂತ ಯೋಚನೆ ಮಾಡೋದು ಒಂದು ಒಳ್ಳೆ ಗುಣವೇ. ನಾವು ಆ ಥಾಟ್ ಪ್ರಾಸೆಸ್ಗೆ ಸ್ವಲ್ಪ ಟ್ಯೂನ್ ಆಗಿ ಇವರ ಚಿತ್ರಗಳನ್ನ ನೋಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಎನಿವೆ, ಬ್ಯಾಕ್ ಟು ದ ಫಿಲ್ಮ್. ಕಾನ್ಫ್ಲಿಕ್ಟ್ ಸೂಪರ್ಬ್ ಆಗಿದೆ. ಒಂದು ಡೀಪ್ ಆದ ಪ್ರಶ್ನೆಯನ್ನ ಕೇಳುತ್ತೆ. ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ಕೋರ್ಟ್ ರೂಮ್ ಡ್ರಾಮಾ ಕಡೆಗೆ ಶಿಫ್ಟ್ ಆಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಕೇಸು. ಅದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಏನ್ ಗೊತ್ತಾ, ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಯನ್ನ ಇನ್ಕ್ರಿಮಿನೇಟ್ ಮಾಡೋಕೆ ಹೋಗೋದೇ ಇಲ್ಲ. ಫಾರ್ ದ ಮೋಸ್ಟ್ ಪಾರ್ಟ್ ಆ ಭಾಗದಲ್ಲಿ ಡೈಲಾಗ್ಸ್ ತುಂಬಾ ಚೆನ್ನಾಗಿವೆ. BM ಗಿರಿರಾಜ್, ಶ್ವೇತಾ ಪ್ರಸಾದ್, ದಿಲೀಪ್ ರಾಜ್ ಇವರೆಲ್ಲರ ನಟನೆ ಕೂಡ ತುಂಬಾ ಚೆನ್ನಾಗಿತ್ತು. ಆ ಕೋರ್ಟ್ ರೂಮ್ ಡ್ರಾಮಾದಲ್ಲೂ ಆ ಕೋರ್ಟ್ ರೂಮ್ ಪ್ರೊಸೀಡಿಂಗ್ಸ್ ನಲ್ಲೂ ಹ್ಯೂಮರ್ ನ ತರೋ ಪ್ರಯತ್ನದ ಹಿಂದಿದ್ದ ಆಲೋಚನೆ ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಬಟ್ ಐ ವಾಸ್ ಹ್ಯಾಪಿ ಟು ಓವರ್ಲುಕ್ ದಟ್. ಒಂದು ಕಾನ್ಫ್ಲಿಕ್ಟ್ ಅಂತ ಬಂದಾಗ, ಒಂದು ಟೆಸ್ಟಿಂಗ್ ಟೈಮ್ ಅಂತ ಬಂದಾಗ ಮಗುವಿನ ವರ್ತನೆ ಬದಲಾಗೋದು, ಹಿರಿಯರ ವರ್ತನೆ ಬದಲಾಗೋದನ್ನ ತೋರಿಸಿರೋ ಐಡಿಯಾ ನನಗೆ ಇಷ್ಟ ಆಯಿತು. ಈ ಕೇಸ್ಗೆ ಕೊಟ್ಟ ರೆಸಲ್ಯೂಷನ್ ಸ್ವಲ್ಪ ಕನ್ವೀನಿಯಂಟ್ ಅಂತ ಅನ್ನಿಸ್ತು. ಹಾಗೇನೆ ಮಗು ಇನ್ನೂ ಮೈನರ್, ಸೊ ಅದು ಲೀಗಲಿ ಅಪ್ರಾಪ್ರಿಯೇಟ್ ಆದ ಒಂದು ಡಿಸಿಷನ್, ಲೀಗಲಿ ಅಕ್ಯುರೇಟ್ ಆದ ಡಿಸಿಷನ್ ನನಗೆ ಗೊತ್ತಿಲ್ಲ. ಆದ್ರೆ ಆ ಕೋರ್ಟ್ ರೂಮ್ ಪ್ರೊಸೀಡಿಂಗ್ಸ್ ನಡೆಯುವಾಗ ನಾನು ಆಲ್ರೆಡಿ ಆದಿಯ ಮನಸ್ಥಿತಿಯನ್ನ, ಮಗುವಿನ ಮನಸ್ಥಿತಿಯನ್ನ, ಆ ಇನ್ನೊಂದು ಪಾರ್ಟಿಯ ಮನಸ್ಥಿತಿಯನ್ನ ಯೋಚನೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೆ ಅನ್ನೋದೇ ಈ ಚಿತ್ರದ ಗೆಲುವು. ನಕುಲ್ ಅಭ್ಯಂಕರ್ ಅವರ ಹಾಡುಗಳು ಈ ಚಿತ್ರದ ಫೀಲ್ಗೆ ಸಾಥ್ ಕೊಟ್ಟಿದೆ. ಶ್ರೀ ಕ್ರೇಜಿ ಮೈಂಡ್ಸ್ ಅವರ ಸಿನಿಮಾಟೋಗ್ರಫಿ ಆಗ್ಲಿ, ಎಡಿಟಿಂಗ್ ಆಗ್ಲಿ, ಕೃಷ್ಣ ಅವರ ಅಪ್ರೋಚ್ಗೆ ಸಾಥ್ ಕೊಟ್ಟಿದೆ. ಅಂದ್ರೆ ಇಟ್ ಫೋಕಸಸ್ ಆನ್ ವಾಟ್ ಇಸ್ ರಿಕ್ವೈರ್ಡ್ ಅಂಡ್ ನಾಟ್ ನೆಸೆಸರಿಲಿ ಆನ್ ವಾಟ್ ಇಸ್ ಪಾಸಿಬಲ್. ಒಟ್ನಲ್ಲಿ ಲವ್ ಮಾಕ್ಟೇಲ್ 3ನ ಸ್ನಾಬರಿ ಇಂದಲ್ಲದೆ ಸಿಂಪಲ್ ಆಗಿ ಹೋಗಿ ನೋಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಚಿತ್ರ ಕೆಲವು ಒಳ್ಳೆ ಪ್ರಶ್ನೆಗಳನ್ನ, ಮುಖ್ಯವಾದ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಟ್ಟಿದೆ. ಅದರ ಜೊತೆಗೇನೆ ನಾವು ಇನ್ನೂ ಆಳಕ್ಕೆ ಇಳಿಯುವ ಅವಕಾಶವನ್ನು ಕೂಡ ಕೊಟ್ಟಿದೆ.